ಈ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರನ್ನೂ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬಿಡ್ತೀನಿ. ಸಸ್ಪೆಂಡ್ ಮಾಡಿ ಸರ್. ಅಧಿಕಾರ ಇಲ್ಲದೆ ಪೊಲೀಸ್ ಕೆಲಸ ಮಾಡೋದಕ್ಕಿಂತ ಸಸ್ಪೆಂಡ್ ಆಗಿ ಮನೇಲಿರೋದು ಒಳ್ಳೇದು ಸರ್. ಒಬ್ಬ ಪೊಲೀಸ್ ಅಂದ್ರೆ ಸಿಎಂ ಅನ್ನೋ ಕಾಮನ್ ಮ್ಯಾನ್ ಇಂದ ಹಿಡಿದು ಸಿಎಂ ಅನ್ನೋ ಚೀಫ್ ಮಿನಿಸ್ಟರ್ವರೆಗೂ ಎಲ್ರಿಗೂ ಬೇಕು. ನಾಮಿನೇಷನ್ ಬೇಕು, ಎಲೆಕ್ಷನ್ ಬೇಕು, ಮತ ಎಣಿಕೆಗೆ ಬೇಕು, ಪ್ರಮಾಣ ವಚನಕ್ಕೆ ಬೇಕು. ಮಂತ್ರಿ ಆದ್ರೆ ಹಿಂದೆನೂ ಬೇಕು, ಮುಂದೆನೂ ಬೇಕು. ಒಡವೆ ಅಂಗಡಿಗೆ ರಕ್ಷಣೆ ಕೊಡಕ್ಕೂ ಬೇಕು, ಒಡವೆ ಹಾಕೋ ಮಹಿಳೆಗೆ ರಕ್ಷಣೆ ಕೊಡಕ್ಕೂ ಬೇಕು, ಪ್ರತಿಮೆ ಅನಾವರಣಕ್ಕೂ ಬೇಕು, ಪ್ರತಿಮೆ ಕಾಯೋಕ್ಕೂ ಬೇಕು, ನಾರ್ಮಲ್ ಆಗಿ ಓಡಾಡಕ್ಕೂ ಬೇಕು, ಆಕ್ಸಿಡೆಂಟ್ ಆದ್ರೂ ಬೇಕು, ಪಾರ್ಕ್ ಕಾಯಕ್ಕೂ ಬೇಕು, ಪಾರ್ಕಿಂಗ್ ಕಾಯೋಕ್ಕೂ ಬೇಕು, ಬೆಲೆಗಳ ಹೈಕ್ ಆದ್ರೂ ಬೇಕು, ಅದ್ರ ವಿರುದ್ಧ ಸ್ಟ್ರೈಕ್ ಆದ್ರೂ ಬೇಕು, ಮೀಟಿಂಗೂ ಬೇಕು, ಫಿಲ್ಮ್ ಶೂಟಿಂಗೂ ಬೇಕು, ಮಂದಿರ ಮಸೀದಿ ಚರ್ಚ್ಗೂ ಬೇಕು. ಪೊಲೀಸ್ ಅಂದ್ರೆ ಬೇಕು ಸರ್. ಸಮಸ್ಯೆ ಅಂತ ಬಂದ್ರೆ ಮಾತ್ರ ಪೊಲೀಸ್ ಬೇಕು ಸರ್. ಆದ್ರೆ ಪೊಲೀಸ್ಗೆ ಸಮಸ್ಯೆ ಅಂದ್ರೆ ಯಾರಿಗೂ ಬೇಡ ಸರ್. ಗಡಿಲಿ ಸೈನಿಕರಿಲ್ಲ ಅಂದ್ರೆ ಪಕ್ಕದಲ್ಲಿರೋ ಶತ್ರು ನುಗ್ತಾನೆ. ಇಲ್ಲಿ ಪೊಲೀಸ್ನವರಿಲ್ಲ ಅಂದ್ರೆ ಪಕ್ಕದಲ್ಲಿರೋರೇ ಶತ್ರುಗಳಾಗಿ ನುಗ್ತಾರೆ. ಕರ್ತವ್ಯ ಅಂತ ಬಂದ್ರೆ ನಮ್ಮನ್ನ ಸಾರ್ ಅಂತ ಕರೆಯೋರ್ಗೂ ಕೆಲಸ ಮಾಡ್ತೀವಿ, ನಮ್ಮನ್ನ ಮಾಮ ಅಂತ ಕರೆಯೋರ್ಗೂ ಕೆಲಸ ಮಾಡ್ತೀವಿ ಸರ್. ಅಥಣಿ ಪೊಲೀಸ್ ಇಲಾಖೆ ಮೇಲೆ ಜನಪ್ರತಿನಿಧಿಗಳಿಗೆ ಕೋಪ ಯಾಕೆ? ರಾಜಕಾರಣಿಗಳ ಅವಧಿ 5 ವರ್ಷಗಳವರೆಗೆ ಮಾತ್ರ. ಆದರೆ ಅಧಿಕಾರಿಗಳ ಅಧಿಕಾರದ ಅವಧಿ 60 ವರ್ಷ ವಯಸ್ಸು ಆಗುವವರೆಗೆ. ಬದಲಾವಣೆ ಜಗದ ನಿಯಮ. ಆದರೂ ಜನಪ್ರತಿನಿಧಿಗಳ ಅಡಿಯಾಳಾಗಿ ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಅಲ್ಲದೆ ಸಾರ್ವಜನಿಕರಿಂದ ಯಾವುದೇ ತರಹದ ತಂಟೆ ತಕರಾರುಗಳು ತಮ್ಮವರೆಗೆ ಬರಬಾರದು ಎಂಬ ಮೌಖಿಕ ಆದೇಶ ಬೇರೆ. ಇಂತಹ ಪರಿಸ್ಥಿತಿಯಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮುಲಾಜು ಕಾಯಬೇಕು. ಜತೆಗೆ ಸಾರ್ವಜನಿಕರ ಹಿತಾಸಕ್ತಿಗೆ ಅನುಗುಣವಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಮತ್ತು ಮನೆಯವರ ಮುರ್ಜಿ ಮೇಲಧಿಕಾರಿಗಳ ಆದೇಶದ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು. ಇದೆಲ್ಲ ಒತ್ತಡದ ಬದುಕು ಪೊಲೀಸರದ್ದೇ ಆಗಿರುತ್ತೆ ಎಂಬುದು ಜನರು ಅರ್ಥ ಮಾಡಿಕೊಳ್ಳಬೇಕು, ಅವರ ಜೊತೆ ಸಹಕರಿಸಬೇಕು. ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸರ ಸಂಖ್ಯೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅದು ಬಿಟ್ಟು ಎಲ್ಲದಕ್ಕೂ ಪೊಲೀಸರ ಮೇಲೆ ಸುಖ ಸುಮ್ಮನೆ ಕಾಲೆಳೆಯುವುದು ಸರಿಯಾದ ಕ್ರಮವಲ್ಲ ಎಂಬುದು ಜನತೆಯ ಅಭಿಪ್ರಾಯ. ಇನ್ನು ಪಕ್ಕದ ಮಹಾರಾಷ್ಟ್ರಕ್ಕೆ ಅಂಟಿಕೊಂಡ ಅಥಣಿ ತಾಲೂಕಿನ ಸಮಸ್ಯೆಗಳೇ ಅರ್ಥ ಮಾಡಿಕೊಳ್ಳುವುದರಲ್ಲೇ ಅವರ ಅರ್ಧ ವರ್ಷ ಕಳೆದು ಹೋಗುತ್ತೆ. ದಿನ ಬೆಳಗಾದ್ರೆ ಅಪರಾಧ ಎಸಗಿ ಇಲ್ಲಿಯ ಅಪರಾಧಿಗಳು ಮಹಾರಾಷ್ಟ್ರ ಸೇರಿಕೊಂಡರೆ ಅಲ್ಲಿಯ ಅಪರಾಧಿಗಳು ಇಲ್ಲಿ ಸೇರಿಕೊಳ್ತಾರೆ. ಇಂಥವರನ್ನ ಹುಡುಕುವುದು ಸಹ ಅಷ್ಟೇ ಕಷ್ಟದ ಕೆಲಸ. ಇನ್ನು ಕಬ್ಬಿನ ತೊಡನಿಗಾಗಿ ಬರುವ ಗಬಳ್ಯಾಳ ಗ್ಯಾಂಗ್ ಅಷ್ಟೇ ಖತರ್ನಾಕ್ ಆಯುಧ ಹೊಂದಿದ್ದಾರಂತೆ. ಅವರು ಕೆಲಸ ಮುಗಿಸಿ ಊರು ಸೇರುವ ಮೊದಲು ಕಳ್ಳತನ ಎಸಗಿ ಗಡಿ ಊರುಗಳಿಗೆ ಸೇರ್ಕೊಳ್ತಾರೆ. ಇಂದಿನ ಪೊಲೀಸ್ ಸ್ಟೇಷನ್ ಅಂದಿನಂತಿಲ್ಲ. ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ಗಾಗಿ ತಮ್ಮ ಹಿತ ಕಾಯಲು ಮಾಡಿದ ಜನಸ್ನೇಹಿ ಠಾಣೆ ಆದ ಬಳಿಕವಂತೂ ಪೊಲೀಸರು ಅಪರಾಧಿಗಳಿಗೆ ಕೈಯೆತ್ತುವ ಅಧಿಕಾರ ಕಸಿದುಕೊಂಡಿದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಸಸ್ಪೆನ್ಷನ್ ಎಂಬ ಅಸ್ತ್ರಕ್ಕೆ ಗುರಿಯಾಗಬೇಕು. ಹೀಗಾಗಿ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ. ಆರೋಪಿಗಳಿಂದ ಬಾಯಿ ಬಿಡಿಸಲು ಅಸಾಧ್ಯವಾದ ಪರಿಸ್ಥಿತಿ ಎದುರಾಗಿದೆ. ಇದರ ನಡುವೆ ಪ್ರತಿನಿತ್ಯ ನಡೆಯುವ ಕಾರ್ಯಕ್ರಮಗಳು, ಜನಪ್ರತಿನಿಧಿಗಳ ಸುರಕ್ಷತಾ ಕ್ರಮ, ಕೌಟುಂಬಿಕ ಸಮಸ್ಯೆಗಳು ಅಂತ ಹೇಳಿಕೊಂಡು ಬರುತ್ತಿರುವವರು ಅಧಿಕಗೊಂಡಿವೆ. ಗ್ರಾಮಗಳಲ್ಲಿ ಬಗೆಹರಿಯುತ್ತಿರುವ ಸಮಸ್ಯೆಗಳು ಇಂದು ಮನೆಗೊಬ್ಬ ಲೀಡರ್ ಆದ ಪರಿಣಾಮ ಇಲಾಖೆ ಮೇಲಿನ ಒತ್ತಡ ಹೆಚ್ಚಿದೆ.